ನಮಸ್ತೆ, ನನ್ನ ಹೆಸರು ಚಿತ್ರಕಲಾ ಅಂತ. ನಾನು ಸೋಷಿಯಾಲಜಿ ಸಬ್ಜೆಕ್ಟಲ್ಲಿ ಮೈಸೂರು ಯೂನಿವರ್ಸಿಟಿನ 5th ಸೆಮ್ನ ಮೆಡಿಕಲ್ ಸೋಷಿಯಾಲಜಿ ಅನ್ನೋದ್ರ ಬಗ್ಗೆ ನಾನು ಸ್ಲೈಡ್ಸನ್ನು ರೆಡಿ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಸೆಷನಲ್ಲಿ ನನ್ನ ಫಸ್ಟ್ ಚಾಪ್ಟರಲ್ಲಿ ಗೋಲ್ಸ್ ಆಫ್ ಹೆಲ್ತ್ ಅನ್ನೋವಂಥ ಒಂದು ಟಾಪಿಕ್ 3ನೇ ಸೆಷನ್ ಇದಾಗಿರುತ್ತೆ. ಈ ಒಂದು ಟಾಪಿಕ್ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನನ್ನು ನಾನು ಕಲೆಕ್ಟ್ ಮಾಡಿದ್ದೀನಿ. ಸೊ ಇದರಲ್ಲಿ ಈ ಒಂದು ಚಾಪ್ಟ್ರಲ್ಲಿ ನಾನು ಇದರ ಮುಖ್ಯ ಆಬ್ಜೆಕ್ಟಿವ್ಸ್ ಏನು ಅಂತ ಹೇಳಿದ್ರೆ, ಟು ಮೇಕ್ ಸ್ಟೂಡೆಂಟ್ಸ್ ಟು ಅಂಡರ್ಸ್ಟ್ಯಾಂಡ್ ದಿ ಇಂಪಾರ್ಟೆನ್ಸ್ ಆಫ್ ಹೆಲ್ತ್ ಅಂಡ್ ಟು ಮೇಂಟೈನ್ ದಿ ಗುಡ್ ಹೆಲ್ತ್. ಸೊ ಹೆಲ್ತ್ ಅಂದರೆ ಏನು, ಅದರ ಪ್ರಾಮುಖ್ಯತೆ ಏನು, ಮತ್ತು ಒಳ್ಳೆ ಆರೋಗ್ಯನ ಕಾಪಾಡ್ಕೊಳ್ಳೋದು ಹೇಗೆ ಅನ್ನುವಂಥದ್ದನ್ನು ನೋಡ್ತೀವಿ. ಮತ್ತು ಟು ಮೇಕ್ ಸ್ಟೂಡೆಂಟ್ಸ್ ಟು ಟೇಕ್ ಕೇರ್ ಆಫ್ ಹೆಲ್ತ್ ಈಸ್ ಎ ಡೈಲಿ ಪ್ರೋಸೆಸ್, ನಾಟ್ ಓನ್ಲಿ ಅಟ್ ಟೈಮ್ ಆಫ್ ಇಲ್ನೆಸ್ ಅಂತ. ಅಂದರೆ ಇಲ್ಲಿ ಹೆಲ್ತ್ ಕೇರ್ ಅನ್ನೋ ಅಂಥದ್ದು ಯಾವಾಗಾದರೂ ನಮಗೆ ಡಿಸೀಸ್ ಬಂದಾಗ ಮಾತ್ರ ಅಲ್ಲ, ನಿರಂತರವಾಗಿ ನಾವು ಪ್ರತಿದಿನದ ಒಂದು ನಮ್ಮ ದಿನನಿತ್ಯದ ಒಂದು ಭಾಗವಾಗಿ ನಾವು ಇದನ್ನು ಹೇಗೆ ಮೇಂಟೈನ್ ಮಾಡೋದು ಅನ್ನುವಂಥದ್ದನ್ನು ನಾವು ಇದರಲ್ಲಿ ನೋಡ್ತೀವಿ. ಮತ್ತು ಟು ಅಂಡರ್ಸ್ಟ್ಯಾಂಡ್ ಚೇಂಜ್ಡ್ ಆಸ್ಪೆಕ್ಟ್ಸ್ ಆಫ್ ಹೆಲ್ತ್. ಸೊ ಆರೋಗ್ಯದ ಬಗ್ಗೆ ಜನರಲ್ಲಿ ಬದಲಾಗಿರುವಂಥ ಧೋರಣೆಗಳು ಏನು ಅನ್ನುವಂಥದ್ದನ್ನು ಕೂಡ ಈ ಸೆಷನಲ್ಲಿ ನಾವು ನೋಡ್ತೀವಿ. ಮತ್ತು ಈ ಒಂದು ಸೆಷನ್ ಏನು ಔಟ್ಕಮ್ಸ್ ಏನಿರುತ್ತೆ ಅಂತ ಹೇಳಿದ್ರೆ, ಹೆಲ್ತ್ ಈಸ್ ನಾಟ್ ಜಸ್ಟ್ ಅ ಮೆಡಿಕಲ್ ಇಶ್ಯೂ ಆ್ಯಂಡ್ ಆಲ್ಸೋ ಎ ಸೋಷಿಯಲ್ ಇಶ್ಯೂ. ಸೊ ಇದು ಒಂದು ವೈದ್ಯಕೀಯ ಕ್ಷೇತ್ರಕ್ಕೆ ಮಾತ್ರ ಸಂಬಂಧಿಸಿರುವಂಥದ್ದು ಅಲ್ಲ, ಇದು ಒಂದು ಸಾಮಾಜಿಕ ಅಂಶದಿಂದ ಕೂಡಿರುವಂಥ ವಿಚಾರ ಕೂಡ ಆಗಿರುತ್ತೆ. ಸೊ ಆ ಒಂದು ದೃಷ್ಟಿಕೋನದಿಂದಲೂ ಕೂಡ ನಾವು ಇದನ್ನು ಅಧ್ಯಯನ ಮಾಡ್ತೀವಿ. Health means not only the physical health and also mental health. ಸೊ ಆರೋಗ್ಯ ಅಂತ ಹೇಳಿದ್ರೆ ಬರೀ ನಮ್ಮ ದೇಹದ ಆರೋಗ್ಯ ಮಾತ್ರ ಅಲ್ಲ, ಅದು ನಮ್ಮ ಮಾನಸಿಕ ಆರೋಗ್ಯವನ್ನು ಕೂಡ ಒಳಗೊಂಡಿರುತ್ತೆ ಅನ್ನುವಂಥದ್ದನ್ನ ನಾವಿಲ್ಲಿ ನೋಡ್ತೀವಿ. ಮತ್ತು ಇದರ ಪರಿಚಯವನ್ನು, ಈ ಸೆಷನ್ನ ಪರಿಚಯ ಮಾಡಿಕೊಡ್ಬೇಕು ಅಂತ ಹೇಳಿದ್ರೆ, ಹೆಲ್ತ್ ಇಶ್ಯೂಸ್ ಆರ್ ನಾಟ್ ಟು ಬಿ ನೆಗ್ಲೆಕ್ಟೆಡ್. ಸೊ ಆರೋಗ್ಯ ಅನ್ನುವಂಥದ್ದು ಯಾವತ್ತೂ ನಾವು ನೆಗ್ಲೆಕ್ಟ್ ಮಾಡೋ ಅಂಥದ್ದಲ್ಲ. ಸೊ ಇದಕ್ಕೆ ನಾವು ಹೆಚ್ಚು ಕಾಳಜಿಯನ್ನು ವಹಿಸಬೇಕಾಗುತ್ತೆ. ಒಂದು ದಿನದಲ್ಲಿ ಇಷ್ಟು ಸಮಯ ಅಂತ ನಾವು ಅದಕ್ಕಾಗಿ ಕೊಡಲೇಬೇಕಾಗುತ್ತೆ. ಯಾಕಂದರೆ ದೀರ್ಘ ಕಾಲ ನಾವು ಬದುಕಬೇಕು ಅನ್ನುವಂಥದ್ದು ಎಲ್ಲರ ಒಂದು ಆಶೆ ಆಗಿರುತ್ತೆ. ಬದುಕೋದು ಮಾತ್ರ ಮುಖ್ಯ ಅಲ್ಲ, ಆರೋಗ್ಯವಾಗಿ ಬದುಕನ್ನು ನಡೆಸಬೇಕು ಅನ್ನುವಂಥದ್ದು ಕೂಡ ಎಲ್ಲರ ಒಂದು ಧ್ಯೇಯ ಆಗಿರುತ್ತೆ. ಅದಕ್ಕಾಗಿ ಇದು ತುಂಬ ಮುಖ್ಯವಾಗಿರುವಂಥ ಒಂದು ಫ್ಯಾಕ್ಟರ್. ಮಾಡರ್ನ್ ವ್ಯೂಸ್ ಆಫ್ ಹೆಲ್ತ್ ಅಂಡ್ ಡಯಟ್ ಈಸ್ ಬೀನ್ ಚೇಂಜ್ಡ್. ಸೊ ಇತ್ತೀಚಿನ ದಿನಗಳಲ್ಲಿ ಈ ಹೆಲ್ತ್ ಅನ್ನೋ ಅಂಥದ್ರ ಬಗೆಗಿನ ಒಂದು ದೃಷ್ಟಿಕೋನ ಏನಿದೆ, ಇದು ಬದಲಾಗ್ತಾ ಹೋಗ್ತಾ ಇದೆ. ಸೊ ಮೊದಲು ಮಾಡಿದಷ್ಟು ನೆಗ್ಲಿಜೆನ್ಸನ್ನು ಇವತ್ತು ಆರೋಗ್ಯದ ಬಗ್ಗೆ ಯಾರೂ ಮಾಡೋಕ್ಕೆ ಹೋಗ್ತಾ ಇಲ್ಲ. ಎಜುಕೇಟೆಡ್ಸ್ ಆಗಿರುವಂಥ ಎಲ್ಲರೂ ಕೂಡ ಅವರ ದೈನಂದಿನ ಡಯಟಲ್ಲಿ ಏನೇನು ಇರಬೇಕು, ನಾವು ಫಿಟ್ ಆಗಿರಬೇಕು ಅಂತ ಹೇಳಿದ್ರೆ ಏನೇನೆಲ್ಲ ಮಾಡಬೇಕು, ನಮ್ಮ ನಿದ್ದೆ ಎಷ್ಟು ಹೊತ್ತು ಇರಬೇಕು, ನಮ್ಮ ಮೆಂಟಲ್ ಹೆಲ್ತನ್ನು ಕಾಪಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಏನೇನೆಲ್ಲ ಮಾಡಬೇಕು, ಅದು ಎಲ್ಲ ಈಗಿನವರು ಹೆಚ್ಚು ಕಾಳಜಿ ವಹಿಸಿ ಅದ್ರ ಬಗ್ಗೆ ಆಸಕ್ತಿಯನ್ನು ವಹಿಸ್ತಾ ಇದ್ದಾರೆ. ಪೊಲ್ಯೂಟೆಡ್ ಎನ್ವೈರನ್ಮೆಂಟ್ ಫೋರ್ಸ್ ಅಸ್ ಟು ಕೇರಿಂಗ್ ಅವರ್ ಹೆಲ್ತ್ ಈಸ್ ಇನೆವಿಟಬಲ್. ಸೊ ನಮ್ಮ ಸುತ್ತಲಿನ ವಾತಾವರಣ ಏನಿದೆ, ಪ್ರಕೃತಿ ಏನಿದೆ, ಇದು ಪ್ರತಿನಿತ್ಯವೂ ಕೂಡ ಹಾಳಾಗ್ತಾ ಇದೆ. ಇದನ್ನ ರಿಪೇರಿ ಮಾಡುವಂಥ ನಿಟ್ಟಿನಲ್ಲಿ ಅಥವಾ ಹಾಳು ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಜನರಿಗೆ ಅರಿವು ಇದ್ದಾಗ್ಯೂ ಕೂಡ ಅದರ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸದೇ ಇರುವಂಥದ್ದು, ವ್ಯವಸ್ಥೆನೇ ಅದನ್ನು ನೋಡ್ಕೊಳ್ಬೇಕು ಅನ್ನುವಂಥ ಬೇಜವಾಬ್ದಾರಿತನ ಏನಿದೆ, ಇದು ನಮ್ಮ ಸುತ್ತಲಿನ ವಾತಾವರಣವನ್ನು ಕೆಡಿಸ್ತಾ ಇದೆ. ಸೊ ಇದು ನೀಟಾಗಿ ಇಟ್ಕೊಂಡೆ ಮಾತ್ರ ನಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ಅನ್ನುವಂಥದ್ರ ಬಗ್ಗೆ ಜನ ಈಗ ಅರಿವನ್ನು ಹೊಂದ್ತಾ ಇದ್ದಾರೆ. Hectic lifestyle made us to change ourselves to maintain our health. ಸೊ ಇವತ್ತಿನ ದಿನ ನಮಗೆಲ್ಲರಿಗೂ ಗೊತ್ತಿದೆ, ಏನು ಬ್ಯುಸಿ ಆದಂಥ ಒಂದು ಲೈಫ್ ಸ್ಟೈಲ್ ನಮ್ಮದು ಈಗ ಇರುವಂಥದ್ದು. ಸೊ ಮೆಂಟಲ್ ಸ್ಟ್ರೆಸ್ ಅನ್ನುವಂಥದ್ದು ನಿರಂತರವಾಗಿ ಇರುತ್ತೆ. ನಾವು ಟೈಮ್ ಮೇಂಟೈನ್ ಮಾಡಬೇಕಾಗುತ್ತೆ, ಮನಿ ಮೇಂಟೆನೆನ್ಸ್ ಮಾಡ್ತಾ ಇರಬೇಕಾಗುತ್ತೆ. ಇದೆಲ್ಲ ಮಾಡುವಾಗ ನಮಗೆ ಅನಾರೋಗ್ಯ ಸಾಮಾನ್ಯವಾಗಿ ಪ್ರೆಷರ್ನ ಕಾರಣದಿಂದಾಗಿ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ಮತ್ತು ಅನಾರೋಗ್ಯ ಬರದೇ ಇರೋ ಹಾಗೆ ನಾವು ಮೇಂಟೈನ್ ಮಾಡಬೇಕು ಅನ್ನೋವಂಥದ್ದು ಕೂಡ ಕಷ್ಟ ಆಗ್ತಾ ಇದೆ. ಸೊ ಈ ಒಂದು ಧಾವಂತದ ಒಂದು ಜೀವನ ಶೈಲಿಯಲ್ಲಿಯೂ ಕೂಡ ನಾವು ಕೆಲವಷ್ಟು ಬದಲಾವಣೆಗಳನ್ನ ನಮ್ಮ ಲೈಫ್ ಸ್ಟೈಲಲ್ಲಿ ಇರ್ಬೋದು, ನಮ್ಮ ಡಯಟಲ್ಲಿ ಇರಬಹುದು, ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಇರಬಹುದು, ಮತ್ತು ನಮ್ಮ ನಿದ್ದೆಯ ಸಮಯವನ್ನು ನಮಗೆ ನಮ್ಮ ದೇಹ ಬಯಸುವಷ್ಟು
ನಮ್ಮ ವಯಸ್ಸುವಷ್ಟು ಮಾಡಲೇಬೇಕು ಅನ್ನುವಂಥದ್ರೆ ಈ ಎಲ್ಲ ಬಗೆಗಿನ ಒಂದು ಅರಿವು ಏನಿದೆ ಅದನ್ನು ನಾವು ಮೂಡಿಸ್ಕೊಳ್ಳೇಬೇಕಾಗತ್ತೆ. ಸೊ ಹೆಲ್ತ್ ಗೋಲ್ಸ್ ಅಂದರೆ ಏನು ಅನ್ನುವಂಥದ್ದು. ಸೊ ಇಲ್ಲಿ ಹೆಲ್ತ್ ಅನ್ನುವಂಥದ್ದು ಏನಿದೆ ಇದು ಒಂದು ತುಂಬ ಮುಖ್ಯವಾದಂಥ ವಿಚಾರ ಆಗಿರುತ್ತೆ. ಇದ್ರ ಬಗ್ಗೆ ನಾವು ಹೆಚ್ಚು ಗಮನ ಹರಿಸಲೇಬೇಕಾಗತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ಹೆಲ್ತ್ ಗೋಲ್ಸ್ ಕ್ಯಾನ್ ಪ್ರೊವೈಡ್ ಡೈರೆಕ್ಷನ್ ಟು ಹೆಲ್ತ್ ಪಾಲಿಸಿ, ಗೈಡ್ ಎಫರ್ಟ್ಸ್ ಟು ಎನ್ಹ್ಯಾನ್ಸ್ ಹೆಲ್ತ್. ಅಂದರೆ ನಮ್ಮ ಆರೋಗ್ಯವನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಮತ್ತು ಸುಸ್ಥಿತಿಯಲ್ಲಿ ನಮ್ಮ ಆರೋಗ್ಯವನ್ನು ಯಾವಾಗಲೂ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಯಾವ ದಾರಿಯಲ್ಲಿ ನಡಿಬೇಕು, ಹೇಗೆ ನಮ್ಮ ಲೈಫ್ ಸ್ಟೈಲನ್ನು ರೂಪಿಸ್ಕೊಳ್ಬೇಕು ಅನ್ನುವಂಥದ್ದು. A goal process more or less always leads to great emphasis on health promotion and disease prevention. ಸೊ ನಾವು ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ನಾವು ಏನನ್ನ ಮಾಡೋದ್ರಿಂದ ನಮ್ಮ ಆರೋಗ್ಯ ಕಾಪಾಡ್ಕೊಳ್ಬಹುದು, ಮತ್ತು ನಾವು ಡಿಸೀಸ್ಗೆ ತುತ್ತಾಗದೇ ಇರೋ ಹಾಗೆ, ಅನಾರೋಗ್ಯಕ್ಕೆ ತುತ್ತಾಗದೇ ಇರೋ ಹಾಗೆ, ಹಾಸ್ಪಿಟಲ್ಗೆ ಹೋಗದೆ ಇರೋ ಹಾಗೆ ನಾವು ಹೇಗೆ ನಮ್ಮನ್ನು ನಾವು ನೋಡ್ಕೊಳ್ಬೇಕು ಅನ್ನುವಂಥದ್ರ ಬಗ್ಗೆ ತಿಳುವಳಿಕೆ ಹೊಂದಬೇಕಾಗಿರುತ್ತೆ. ಅದೇ ರೀತಿ ಯಾವ ರೀತಿ ನಾವು ನಮ್ಮ ಹೆಲ್ತನ್ನು ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ರೆ ಒಂದಷ್ಟು ಪ್ರೋಗ್ರಾಮ್ಸನ್ನು ನಾವು ಹಾಕ್ಕೊಳ್ಬೇಕಾಗುತ್ತೆ, ಒಂದಷ್ಟು ವಿಷಯಗಳ ಬಗ್ಗೆ ನಾವು ಗಮನ ಹರಿಸಬೇಕಾಗುತ್ತೆ ಟು ಎಂಜಾಯ್ ಎಕ್ಸಲೆಂಟ್ ಹೆಲ್ತ್. ಸೊ ನಾವು ನಮ್ಮ ಆರೋಗ್ಯ ಸುಸ್ಥಿತಿಯಲ್ಲಿರುವಂಥ ಆರೋಗ್ಯವನ್ನು ನಾವು ಯಾವಾಗಲೂ ಎಂಜಾಯ್ ಮಾಡಬೇಕು ಅಂತ. ಟು ಲೈವ್ ಎ ಲಾಂಗ್ ಲೈಫ್. ಸೊ ಪ್ರತಿಯೊಬ್ಬರಿಗೂ ಕೂಡ ಅನಿಸ್ತಿರುತ್ತೆ ಎಲ್ಲಾನು ಯಾತಕ್ಕಾಗಿ ಮಾಡ್ತಿರ್ತಾರೆ ಅಂತ ಹೇಳಿದ್ರೆ ಫಾರ್ ಲಾಂಗ್ ಲಾಸ್ಟಿಂಗ್ ಲೈಫ್ ಅನ್ನುವಂಥದ್ದು, ಅಂದರೆ ದೀರ್ಘಕಾಲ ನಾವು ಬದುಕಬೇಕು ಅನ್ನುವಂಥದ್ದು. ಸೊ ಎಲ್ಲ ರೀತಿಯಾದಂಥ ಪ್ರಾಪಂಚಿಕ ಸುಖ ಭೋಗಗಳನ್ನು ನಾವು ಹೆಚ್ಚು ಕಾಲ ಅನುಭವಿಸಬೇಕು ಅನ್ನುವಂಥ ಆಸೆ ಪ್ರತಿಯೊಬ್ಬರಿಗೂ ಕೂಡ ಇರುತ್ತೆ. ಟು ಹ್ಯಾವ್ ಹೈ ಲೆವೆಲ್ ಆಫ್ ಎನರ್ಜಿ ಆ್ಯಂಡ್ ವೈಟಾಲಿಟಿ, ಅಂದರೆ ಹೆಚ್ಚು ನಾವು ಶಕ್ತಿಯನ್ನು ಪಡ್ಕೊಳ್ಳೋದಕ್ಕೆ ಮತ್ತು ಆಹಾರದಲ್ಲಿ ಇರುವಂಥ ಎಲ್ಲ ಒಳ್ಳೆ ಗುಣಗಳನ್ನು ನಾವು ಪಡ್ಕೊಳ್ಬೇಕು ಅನ್ನುವಂಥ ಉದ್ದೇಶ. ಟು ಬಿ ಫ್ರೀ ಫ್ರಮ್ ದಿ ಪೇಯ್ನ್ ಆ್ಯಂಡ್ ಇಲ್ನೆಸ್. ಸೊ ನಾವು ಯಾವಾಗಲೂ ಇದರಿಂದ ನೋವಿನಿಂದ ನರಳೋದಕ್ಕೆ ನಾವು ಯಾವಾಗಲೂ ಇಷ್ಟಪಡೋದಿಲ್ಲ. ಅದಕ್ಕೆ ಟು ಬಿ ಫ್ರೀ ಫ್ರಮ್ ಪೇನ್ ಅಂಡ್ ಇಲ್ನೆಸ್, ಯಾವುದೇ ಒಂದು ನೋವು ಬಂದರೂ ಕೂಡ ಅದರಿಂದ ಬೇಗ ಮುಕ್ತಿಯನ್ನು ಕಾಣುವಂಥ ಪ್ರಯತ್ನವನ್ನು ಮಾಡ್ತೀವಿ. ಸೊ ಅದಕ್ಕಾಗಿ ನಾವು ಡಾಕ್ಟರ್ಸ್ ಹತ್ರ ಹೋಗ್ತೀವಿ, ನಮಗೆ ಏನೇನು ಮೆಡಿಸನ್ ಗೊತ್ತಿದೆ, ನಮ್ಮ ಸುತ್ತ ಇರೋರಿಗೆ ಏನೇನು ಗೊತ್ತಿದೆ ಅದ್ರ ಬಗ್ಗೆ ಅದನ್ನೆಲ್ಲ ಅವ್ರದ್ದೆಲ್ಲ ಸಜೆಷನ್ ತಗೊಂಡು ಆ ನೋವಿನಿಂದ ಅಥವಾ ಅನಾರೋಗ್ಯಕರ ಸ್ಥಿತಿಯಿಂದ ಹೊರಗಡೆ ಬರುವಂತಹ ಪ್ರಯತ್ನವನ್ನು ಮಾಡೋದಕ್ಕೆ ಅಂತ. ಟು ಫಾಲೋ ಎ ನ್ಯೂಟ್ರಿಷಿಯಸ್ ಡಯಟ್. ಸೊ ನಮಗೆ ನಾಲೆಡ್ಜ್ ಏನಿದೆ ಆ ನಾಲೆಡ್ಜ್ನ ಆಧಾರದ ಮೇಲೆ ಒಬ್ಬ ವ್ಯಕ್ತಿ ಆ ನಿರ್ದಿಷ್ಟ ವಯಸ್ಸಿಗೆ ತಕ್ಕಂತೆ ಅವನು ಯಾವ ರೀತಿಯಾದಂಥ ಆಹಾರವನ್ನು ಪಡ್ಕೊಳ್ಬೇಕು, ತಾನು ತನ್ನ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ, ಅಥವಾ ಯಾವುದೇ ರೀತಿಯಾದಂಥ ರೋಗಕ್ಕೆ ತುತ್ತಾಗಬಾರ್ದು ಅಂತ ಹೇಳಿದ್ರೆ ಅನ್ನುವಂಥದ್ದು ಕೂಡ ತಿಳ್ಕೊಳ್ಳುವಂಥದ್ದಕ್ಕಾಗಿ ಟು ಮ್ಯಾನೇಜ್ ಸ್ಟ್ರೆಸ್ ಬೆಟರ್. ಸೊ ಸ್ಟ್ರೆಸ್ ಅನ್ನುವಂಥದ್ದು ಎಲ್ಲರಿಗೂ ಇರುತ್ತೆ. ಸೊ ಇವತ್ತಿನ ದಿನದ ಧಾವಂತದ ಒಂದು ಜೀವನ ಶೈಲಿಯಲ್ಲಿ ನಾವು ಸ್ಟ್ರೆಸ್ಗೆ ತುಂಬ ಸಾಮಾನ್ಯವಾಗಿ ಒಳಗಾಗ್ತಾನೆ ಇರ್ತೀವಿ. ಸೊ ಆ ಒಂದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಕೂಡ ನಮಗೆ ಗೊತ್ತಾಗ್ತಿರುತ್ತೆ. ಸಣ್ಣ ಪುಟ್ಟ ವಿಷಯಗಳಿನ್ನೂ ಕೂಡ ನಾವು ತಲೆಗೆ ತಗೊಂಡು ಹೆಚ್ಚು ಟೆನ್ಷನ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ನಮ್ಮ ಮಾನಸಿಕ ಆರೋಗ್ಯ ಕೆಡುತ್ತೆ. ಮಾನಸಿಕ ಆರೋಗ್ಯ ಕೆಡ್ತು ಅಂತ ಹೇಳಿದ್ರೆ ನಾವು ದೈಹಿಕವಾಗಿಯೂ ಕೂಡ ನಾವು ಸಫರ್ ಆಗಬೇಕಾಗತ್ತೆ. ಅದಕ್ಕೆ ನಾವು ಸ್ಟ್ರೆಸ್ ಮ್ಯಾನೇಜ್ಮೆಂಟನ್ನು ಹೇಗೆ ಮಾಡಬೇಕು ಅನ್ನುವಂಥದ್ದು ಕೂಡ ತಿಳ್ಕೊಬೇಕಾಗುತ್ತೆ. ಟು ಮ್ಯಾನೇಜ್ ವೆಯ್ಟ್ ಬೆಟರ್. ಸೊ ಒಬೇಸಿಟಿ ಅನ್ನುವಂಥದ್ದು ತುಂಬ ಕಾಮನ್ ಆಗಿರುವಂಥ ಒಂದು ವಿಷಯ ಇವತ್ತಿನ ದಿನದಲ್ಲಿ. ಸೊ ಜಂಕ್ ಫುಡ್ಸನ್ನು ತಗೊಂಡು ನಾವು ಅಡುಗೆ ಮಾಡೋದಕ್ಕೆ ಟೈಮ್ ಇಲ್ಲದೇನೆ ಅಥವಾ ನ್ಯೂಟ್ರಿಷನ್ ಬಗ್ಗೆ ಗೊತ್ತಿದ್ರೂ ಕೂಡ ಅದ್ರ ಬಗ್ಗೆ ಗಮನ ಹರಿಸ್ದೇನೆ ಏನು ಸಿಗುತ್ತೆ ಆ ಟೈಮ್ಗೆ ಹೊಟ್ಟೆ ತುಂಬಿಸ್ಕೊಂಡ್ರೆ ಸಾಕು ಅನ್ನುವಂಥ ದೃಷ್ಟಿಯಲ್ಲಿ ಅಂತ ಜಂಕ್ ಫುಡ್ಡನ್ನು ತಗೊಂಡು ಒಬೇಸಿಟಿ ಮಾಡ್ಕೊಳ್ತಿದ್ದಾರೆ. ಸೊ ಆ ಒಂದು ಒಬೇಸಿಟಿಯನ್ನು ನಾವು ಮಾಡ್ಕೊಳ್ಬಾರ್ದು ಅಥವಾ ಅದಕ್ಕೆ ತುತ್ತಾಗಬಾರ್ದು ಅಂತ ಹೇಳಿದ್ರೆ ಯಾವ ರೀತಿಯಾದಂಗೆ ನಾವು ವೆಯ್ಟ್ ಬ್ಯಾಲೆನ್ಸ್ ಮಾಡಬೇಕು ಅನ್ನುವಂಥದ್ದು ತಿಳ್ಕೊಳ್ಳೋಕೆ. ಟು ನೆವರ್ ಗೆಟ್ ಸಿಕ್, ಅಂದರೆ ಯಾವತ್ತೂ ಕೂಡ ನಾವು ಯಾವುದೇ ರೀತಿಯಾದಂಥ ಅನಾರೋಗ್ಯಕ್ಕೆ ತುತ್ತಾಗಬಾರ್ದು ಅನ್ನುವಂಥದ್ದು ನಮ್ಮ ಉದ್ದೇಶ ಆಗಿರಬೇಕು. ಹಾಗಿರಬೇಕು ಅಂತ ಹೇಳಿದ್ರೆ ನಾವು ಏನೇನು ಮಾಡಬೇಕು ಮತ್ತು ಹೆಂಗಿರಬೇಕು ಅನ್ನುವಂಥದ್ದು. ಟು ಮೇಕ್ ಹೆಲ್ತ್ ರಿಲೇಟೆಡ್ ಚೇಂಜಸ್.
ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ನಾವು ಹೇಗೆ ಏನೇನು ಬದಲಾವಣೆಗಳನ್ನು ನಮ್ಮ ಜೀವನ ಶೈಲಿಯಲ್ಲಿ, ನಮ್ಮ ಮಾನಸಿಕ ಆರೋಗ್ಯದಲ್ಲಿ, ನಮ್ಮ ಫುಡ್ ಸ್ಟೈಲಲ್ಲಿ ಮತ್ತೆ ನಮ್ಮ ದಿನಚರಿಯಲ್ಲಿ ಬದಲಾವಣೆ ಮಾಡ್ಕೊಳ್ಬೇಕು ಅನ್ನುವಂಥದ್ದು. ಟು ಬಿ ಮೆಂಟಲಿ ಫ್ರೀ ಫ್ರಮ್ ಸ್ಟ್ರೆಸ್. ಸೊ ಸ್ಟ್ರೆಸ್ ಇಂದ ನಾವು ಹೊರಗಿರಬೇಕು ಅಂತ ಹೇಳಿದ್ರೆ ಅದನ್ನ ಮ್ಯಾನೇಜ್ ಮಾಡೋದನ್ನ ನಾವು ಕಲ್ತಿರ್ಬೇಕು. ಸೊ ಯೋಗ ಮಾಡೋದ್ರಿಂದ, ಧ್ಯಾನ ಮಾಡೋದ್ರಿಂದ, ಅಥವಾ ಬೇರೆ ಬೇರೆ ಆಕ್ಟಿವಿಟೀಸ್ ಅಲ್ಲಿ ಮ್ಯೂಸಿಕ್ ಅನ್ನ ಕೇಳೋದು, ಮತ್ತೆ ಏರೋಬಿಕ್ಸ್ ಅನ್ನ ಮಾಡುವಂಥದ್ದು ಇರಬಹುದು, ಅಥವಾ ಡಾನ್ಸ್ ಮಾಡುವಂಥದ್ದು ಇರಬಹುದು. ಇದನ್ನೆಲ್ಲ ಮಾಡೋದ್ರಿಂದ ನಮಗೆ ಯಾವ್ದ್ರಲ್ಲಿ ಉಲ್ಲಾಸ ಸಿಗುತ್ತೆ ಅಂತ ಅನ್ಸುತ್ತೆ, ಅವುಗಳನ್ನ ಮಾಡೋದ್ರ ಮೂಲಕ ನಾವು ಸ್ಟ್ರೆಸ್ ಅನ್ನ ಮ್ಯಾನೇಜ್ ಮಾಡೋದನ್ನ ಕಲಿಯುವಂಥದ್ದು. ಸೊ ಇದು ಹೆಲ್ತ್ ಗೋಲ್ಸ್ ಆಗಿರುತ್ತೆ. ಸೊ ಇದ್ರ ಜೊತೆಗೆ ಹೆಲ್ತ್ ಅನ್ನ ಹೇಗೆ ನಾವು